ಅದ್ಭುತ ಅದ್ಭುತ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಸಾದ ಪರಮಾನಂದ. ನೋಡಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹನೂರು ಏನಿದೆ, ಈ ಒಂದು ನಮ್ಮ ಹನೂರು ತಾಲೂಕಿನ ಈ ಒಂದು ಪಟ್ಟಣ ಪ್ರದೇಶದಲ್ಲಿ ನಾವು ಅಕ್ಷಯ ಟೆಕ್ಸ್ಟೈಲ್ ಏನಿದೆ, ಈ ಒಂದು ಬಟ್ಟೆ ಅಂಗಡಿಯ ಒಂದು ಪ್ರಯೋಜನಗಳನ್ನು ಒಂದು 4 ಜನಕ್ಕೆ ರೀಚ್ ಮಾಡೋಣ ಅಂತ ಬಂದಿರ್ತೀನಿ. ಸೊ ತದನಂತರ ಇಲ್ಲಿ ನಾವು ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಬಂಧುಗಳೇ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನಿದೆ, ಸೊ ಈ ಭಾಗವಾಗಿ ಆಗಮಿಸ್ತಕ್ಕಂಥ ಬಂಧುಗಳು ಅಕ್ಷಯ ಟೆಕ್ಸ್ಟೈಲ್ಗೆ ಒಮ್ಮೆ ಭೇಟಿ ನೀಡಿ ನಿಮಗೆ ಒಂದು ಕಡಿಮೆ ದರದಲ್ಲಿ ಉತ್ತಮವಾದ ಬಟ್ಟೆಗಳನ್ನು ವಿತರಿಸ್ತಾರೆ ಅಂತ ಹೇಳ್ತಾ, ಹಾಗೆ ಇಲ್ಲಿ ಮತ್ತೊಂದು ವಿಚಾರ ನೋಡಿ, ನಮ್ಮ ಹನೂರು ಏನು ಈ ಒಂದು ಪಟ್ಟಣ ಪ್ರದೇಶ ಏನಿದೆ ಬಸ್ ನಿಲ್ದಾಣ, ಸೊ ನಾವು ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಇಲ್ಲಿ ಮಧ್ಯಾಹ್ನದ ಒಂದು ಪ್ರಸಾದದ ವ್ಯವಸ್ಥೆ ಇದೆ ಬಂಧುಗಳೇ ನಮ್ಮ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಬಂಧುಗಳು ಸೊ ಮಧ್ಯಾಹ್ನದ ಒಂದು ಪ್ರಸಾದದ ಪ್ರಸಾದದ ವ್ಯವಸ್ಥೆಗಳನ್ನು ಸೊ ಇಲ್ಲಿ ಮಾಡ್ಕೋಬೋದು. ಆದ್ದರಿಂದ ಸೊ ಈ ಒಂದು ಸಂದೇಶವನ್ನು ಒಂದು 4 ಜನಕ್ಕೆ ಅನುಕೂಲ ಆಗಲಿ ಎಂಬಿಟ್ಟು ಈ ಒಂದು ಮಾಹಿತಿಯನ್ನು ನೀಡ್ತಿದ್ದೀನಿ. ಸೊ ನಮ್ಮ ಹನೂರು ಪಟ್ಟಣದ ಜನತೆ ಒಂದು ಆರಾಧ್ಯ ದೈವ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯ ದರ್ಶನವನ್ನು ಇವತ್ತು ತಮಗೆ ಅರ್ಪಣೆ ಮಾಡ್ತೀನಿ. ಕಣ್ತುಂಬ್ಕೊಳ್ಳಿ. ತಾಯಿಯ ಆಸ್ಥಾನದಲ್ಲಿ ತಾವು ಒಮ್ಮೆ ಭೇಟಿ ನೀಡಿ ಇಲ್ಲಿ ಸಮಯ ಕೊಡಿ. ನಿಮ್ಮ ಜನ್ಮ ಪಾವನ ಆಯ್ತದೆ. ಅರ್ಥ ಆಯ್ತಾ? ನಿಮ್ಮ ಜನ್ಮ ಪಾವನ ಆಯ್ತದೆ ಬಂಧುಗಳೇ. ಸೊ ತಾಯಿ ನನ್ನ ಇವತ್ತು ಕರೆಸ್ಕೊಂಡಿದ್ದಾಳೆ. ಆ ಮಹಾತಾಯಿ ಬೆಟ್ಟಳ್ಳಿ ಮಾರಮ್ಮರವರು ನಮ್ಮನ್ನ ಇವತ್ತು ಈ ಸನ್ನಿಧಿಗೆ ಕರೆಸ್ಕೊಂಡಿದ್ದಾರೆ. ಸೊ ನಾವು ಮೊದಲೆಲ್ಲ ಬರ್ತೀವಿ ನೋಡಿ, ಪ್ರಸಾದ ನಡೀತಾ ಇದೆ ಬಂಧುಗಳೇ. ಪ್ರಸಾದ ನೋಡಿ, ಮಧ್ಯಾಹ್ನದ ಒಂದು ಪ್ರಸಾದದ ವಿತರಣೆಯನ್ನು ನಮ್ಮ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ವಿತರಿಸ್ತಾರೆ. ಸೊ ಈ ಒಂದು ಪ್ರಯೋಜನವನ್ನು ಎಲ್ಲ ಭಕ್ತರೊಂದಕ್ಕೂ ಏನೋ ಈ ಒಂದು ಮಾಹಿತಿನ ತಲುಪಿಸ್ಬೇಕು ಅಂತ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ. ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲಿ ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದು ಮದುವೆ ಸಮಾರಂಭಕ್ಕೆ ಆಗಮಿಸಿದೆ. ಸೊ ಇಲ್ಲಿ ಒಂದು ಚೌಟ್ರಿ ಸಹ ಇದೆ. ಸೊ ಮದುವೆಯ ಶುಭ ಕಾರ್ಯಕ್ರಮಗಳನ್ನು ಸಹ ತಾವು ಇಲ್ಲಿ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ತಾವು ಮಾಡ್ಕೊಳ್ಬೋದು. ಸೊ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ. ಬೆಟ್ಟಳ್ಳಿ ಮಾರಮ್ಮ ತಾಯಿಯ ದರ್ಶನವನ್ನು ಅರ್ಪಣೆ ಮಾಡುತ್ತಾ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. 5ನೇ ಪಂಕ್ತಿ ಇದು 6ನೇ ಪಂಕ್ತಿ. ಈಗ ಹೋಗೋದು 6ನೇದು. 5 ಪಂಕ್ತಿ 12 ಊಟ ಸ್ಟಾರ್ಟು. 4 ಗಂಟೆ ಊಟ ನಡೆಯುತ್ತಾ. 4 ಗಂಟೆ ಪ್ರತಿ ಮಂಗಳವಾರ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಹನೂರು ಊಟ ಫುಲ್ ಊಟ. ಹೌದಾ? ಎಷ್ಟೇ ಜನ ಬರು ಮಾಡಾಕ್ತಾರ. 1000 ಸೀಟ್ ಬಂದು ಹೊಂಟೋದ್ರು. ಸೀಟಿಗೆ ಹೋಗಿರೋದು 5ನೇ ಪಂಕ್ತಿ. ಇದು 6ನೇ ಪಂಕ್ತಿ. 6ನೇದು. ಅದ್ಭುತ ನೋಡಿ ಬಂಧುಗಳೇ. ನೋಡಿ ಇಲ್ಲಿ ತನಕ 1000 ಜನ ಬಂದು ಹೊರಟಾಗಿದ್ದಾರೆ ಅಂತ ಹೇಳ್ತಾರೆ. ಆಯ್ತಣ್ಣ, ಅಣ್ಣ ನನ್ನ ತಲೆ ಕೆಡಿಸ್ಬಿಡ್ತಾನೆ. ಆಯ್ತು ತಗೋಣ. ಆಯ್ತಣ್ಣ. ಓಕೆ ಸೂಪರ್. ಅಣ್ಣವರು ಬೆಂಕಿ ಬಿರುಗಾಳಿ ಎಲ್ಲ ಬರ್ತಾರೆ ಅಣ್ಣವ್ರಿಗೆ. ಅಭಿಯಂತ ಪತ್ರಕರ್ತರು ವಿಜಯ ಕರ್ನಾಟಕ. ಥ್ಯಾಂಕ್ ಯು ಸರ್. ಇಂಥದ್ದು ಇಂಪಾರ್ಟೆಂಟ್ ಕೆಲಸ ನಿಮ್ಗೆ ತಗೋಬೇಕು. ಆಯ್ತು ಸ್ವಾಮಿ. ಸೀಟ್ ಆಗಿರೋದು ಇನ್ನೂ ಕನಿಷ್ಠ 600 ಸೀಟ್ ಊಟ ಆಗುತ್ತೆ. ಆಯ್ತು ಸ್ವಾಮಿ. 1000 ಜನ ಪ್ರತಿ ಮಂಗಳವಾರ ಊಟ. ಓಕೆ. ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನ. ಸರಿನಾ? ಸರಿ ಸ್ವಾಮಿ. ಯಾರು ಬಂದ್ರು ಭಕ್ತಾದಿಗಳಿಗೆ ಊಟ ಇಲ್ಲ. ಗಂಟೆ ಪ್ರತಿಯೊಬ್ಬರಿಗೂ ಊಟ ಇದೆ. ಪ್ರತಿಯೊಂದು ಊಟ ನಡೆಸ್ತೇ ಪ್ರಸಾದ ಇದೆ. ಪ್ರಸಾದ. ಓಕೆ. ಆಯ್ತಣ್ಣ. ಆಯ್ತು ಸರ್, ಬನ್ನಿ. ಇಲ್ಲೇ ತಾಯಿ ಸನ್ನಿಧಿಗೆ ಬಂದಿದೆ. ಬನ್ನಿ ಬ್ರದರ್. ಆಯ್ತು, ಒಂದು ವಿಡಿಯೋ ತಗೊಳ್ಳೋಣ ಅಂತ. ಅಣ್ಣವ್ರಿಗೆ ಬೆಂಕಿ ಬಿರುಗಾಳಿ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿತ್ತು. ಅಣ್ಣವ್ರ ಫುಲ್ಲು ಆಲ್ ಡೀಟೇಲನ್ನು ನೀಡಿರ್ತಾರೆ. ಸೊ ನಮ್ಮ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯ ಈ ಒಂದು ಪ್ರಸಾದ ವಿತರಣೆಯ ಒಂದು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ. ಸೊ ತಾಯಿಯವರ ದರ್ಶನವನ್ನು ಸಹ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ನಮ್ಮ ಹನೂರು ಪಟ್ಟಣ ಪ್ರದೇಶ ಏನಿದೆ, ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಸೊ ಪ್ರತಿ ಮಂಗಳವಾರ ಮಧ್ಯಾಹ್ನದ ಸಮಯ ಈ ರೀತಿಯ ಒಂದು ಪ್ರಸಾದವನ್ನು ವಿತರಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ಸೊ ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಹನೂರು
ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಪ್ರಸಾದ ವಿತರಣೆ ಬಂಧುಗಳೇ, ಪ್ರಸಾದ ವಿತರಣೆ ನಡೀತಾ ಇದೆ. ಅಬಾಬಾಬಾಬಾ ನೋಡಿ, ಎಷ್ಟೊಂದು ಇರ್ತಕ್ಕಂಥ ಸ್ಪೇಸಲ್ಲಿ ಎಷ್ಟೊಂದು ವ್ಯವಸ್ಥೆಗಳನ್ನು ಕೊಟ್ಟಿರ್ತಾರೆ. ಭಾಳ ಖುಷಿ ಆಯ್ತದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತರಿಂದ ಆಗಮಿಸ್ತದೆ. ದಯವಿಟ್ಟು ನಿರೀಕ್ಷಿಸಿ. ನಮಗೆ ಎಷ್ಟು ಸಿಗುತ್ತೋ ಅಷ್ಟೇ ಪ್ರಸಾರ ಮಾಡೋದೆ. ಹೇಳಿ ಸೇರಿಸ್ಬಿಡಿ ಮಧ್ಯದಲ್ಲಿ. ಖಂಡಿತ ಪ್ರತಿಯೊಬ್ಬರೂ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ನಡೀತದೆ. ಸೊ ಈ ಒಂದು ತಾಯಿಯವರ ಆಸ್ಥಾನದಲ್ಲಿ ನಡೀತಕ್ಕಂಥ ಪ್ರಸಾದ ವಿತರಣೆಯ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ತಾವು ಸಹ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಒಮ್ಮೆ ತಾಯಿಯವರ ಆಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯವರ ಸನ್ನಿಧಿಯಲ್ಲಿ ಪ್ರಸಾದ ಸೇವನೆಯನ್ನು ಮಾಡಿ ಅಂತ ಈ ಸಂದೇಶವನ್ನು ಎಲ್ಲ ಭಕ್ತರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಸೊ ಭಕ್ತಾದಿಗಳು ನೋಡಿ ಈ ರೀತಿ ನೆರೆದಿರ್ತಾರೆ. ಸೊ ನೋಡಿ ಪಾಪ ಪ್ರಸಾದಕ್ಕಾಗಿ ಸಾವಿರಾರು ಸಂಖ್ಯೆಯ ಭಕ್ತರಿಂದ ಆಗಮಿಸಿ ತಾಯಿಯವರ ಆಸ್ಥಾನದಲ್ಲಿ ಪ್ರಸಾದವನ್ನು ಸೇವನೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ. ಸೊ ಏನು ಜಾಗ ಫಿಲ್ ಆದ ತಕ್ಷಣ ಸ್ಟಾಪ್ ಮಾಡ್ತಾರೆ, ಮತ್ತೆ ಪ್ರೋಸೆಸ್ ಮಾಡ್ತಾರೆ. ಇದು ಇಲ್ಲಿನ ವಾಸ್ತವ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಸೂಕ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಾವು ವೀಕ್ಷಣೆ ಮಾಡಿ. ಸೊ ಒಂದು ಬ್ಯಾಚ್ ವೈಸ್ ಬ್ಯಾಚು ಭಕ್ತರು ಎಷ್ಟು ಬೇಕು ಅಷ್ಟು ಜನನ ಕೂರಿಸ್ಕೋತಾರೆ. ಊಟ ನೆಕ್ಪತಿ ಕೂತ್ಕೊಂಡು ಈಗೆಲ್ಲ ಫುಲ್ ವಿಡಿಯೋ ಮಾಡೋಣ. ಹೌದಾ? ಸರಿ ಸರಿ, ಫುಲ್ ಮಾಡ್ಕೊಂಡು ಏನಮ್ಮ ಇನ್ನೂ ಮುಗಿದಿಲ್ಲ. ಮಂಗಳವಾರವಾ? ಬರ್ತೀವಿ ಖಂಡಿತ. ನೋಡಿ ಭಕ್ತಾದಿಗಳು ಮಂಗಳೂರ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಮಾಯಸ ಬಂಡಳಿ, ಸೊ ಅವನು ಸಹ ಇಲ್ಲಿ ತಾಯಿಯ ಸನ್ನಿಧಿಗೆ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾನೆ ನೋಡ್ರಿ. ಸೊ ಈ ರೀತಿ ಒಂದು ಸಿಹಿ ಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ. ತಾಯಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಈ ಒಂದು ಪ್ರಸಾದ ವಿತರಣೆ ಏನಿದೆ ಬಂಧುಗಳೇ, ಸೊ ಇದರ ಒಂದು ಪ್ರಯೋಜನ ನಮ್ಮ ಮಲೆ ಮಾದಪ್ಪನ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತವೃಂದವೂ ಸಹ ಪಡೆಯಲಿ ಅಂತ ಈ ವಿಡಿಯೋ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ. ಸೊ ಪ್ರತಿ ಮಂಗಳವಾರ ಈ ಒಂದು ಸೇವಾರ್ಥ ನಡೀತದೆ. ಸೊ ಈ ಒಂದು ಸೇವೆಗೆ ಪ್ರತಿಯೊಬ್ಬ ಭಕ್ತವೃಂದವೂ ಸಹ ಆಗಮಿಸಿ ಇದರ ಒಂದು ಪ್ರಸಾದದ ಒಂದು ಪ್ರಯೋಜನವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ. ಸೊ ಮುಂದಿನ ದಿವಸ ಏನು ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಏನು 3 ಹೊತ್ತು ಸಮಯದ ಒಂದು ಪ್ರಸಾದ ಸೇವನೆ ನಡೀತಿದೆ, ಅದೇ ತರಹ ತಾಯಿಯವರ ಆಸ್ಥಾನದಲ್ಲಿ ಇನ್ನೂ ಹೆಚ್ಚಿನದಾಗಿ ಏನು ಇದೇ ಥರದ ಒಂದು ಪ್ರಸಾದ ಸೇವೆ ನಡೆಯಲಿ ಅಂತ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಭಕ್ತರಿಂದ ಏನು ಭಕ್ತಾದಿಗಳ ಒಂದು ಸಹಕಾರ ಬಹಳ ಅತ್ಯಮೂಲ್ಯ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಭಕ್ತಾದಿಗಳು ಯಥೇಚ್ಛವಾಗಿ ತಾಯಿಯವರ ಆಸ್ಥಾನಕ್ಕೆ ಆಗಮಿಸಿದೆ ಆದರೆ ಖಂಡಿತವಾಗಲೂ ಮುಂದಿನ ದಿವಸ ಏನು ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಪ್ರಸಾದ ವಿತರಣೆಯ ಒಂದು ನಿರಂತರವಾದ ಒಂದು ಸೇವೆ ನಡೀತದೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ತಾಯಿಯವರ ಆಸ್ಥಾನದಲ್ಲಿ ಪ್ರತಿ ಮಂಗಳವಾರ ಏನೋ ಪ್ರಸಾದ ವಿತರಣೆ ನಡೀತದೆ ಬಂಧುಗಳೇ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತರಿಂದ ತಾವು ಸಹ ಏನೋ ತಾಯಿಯವರ ಆಸ್ಥಾನದಲ್ಲಿ ಪ್ರಸಾದವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ನೋಡಿ ಯಾಕೆ ಸ್ಟಾಪ್ ಆಗೋಯ್ತದ ಆಗಾಗ? ಒಳ್ಳೇದಾಗಲಿ ತಾಯಿ. ನೋಡಿ ನಮ್ಮ ಚಂದಾದಾರರು ಖುಷಿ ಆಯಿತು. ನಿಮ್ಮನ್ನು ತೋರಿಸಿದ್ದೀನಿ, ಫೇಸ್ಬುಕ್ಕಲ್ಲಿ ನೋಡ್ತೀವಿ ಸರ್ ನಿಮ್ಮನ್ನ ಅಂತಾರೆ. ನಮ್ಗೆ ಅದಕ್ಕಿಂತ ಭಾಗ್ಯ ಏನೇನಿದೆ ಅಲ್ವಾ? ಎಲ್ಲ ನಾವು ನೀವು ವೀಡಿಯೋಗಳು ನೋಡ್ತೀವಿ ಸರ್ ಅಂತಾರೆ. ಹೌದಾ? ಅಯ್ಯೋ ಸಂತೋಷ ಅಣ್ಣ, ಒಳ್ಳೇದಲ್ಲಿ ಮಾಡಿ ಪ್ರಸಾದ ಮಾಡಿ. ಹೌದಾ? ಅಯ್ಯೋ ಸಂತೋಷ ಅಣ್ಣ, ಸಂತೋಷ, ಭಾಳ ಖುಷಿ ಆಯಿತು. ಕನ್ನಡಿಗ ಇಲ್ಲೇ ಅವರೇ. ಕನ್ನಡಿಗನೇ ಇವತ್ತು ನನ್ನ ತಾಯಿ ಆಸ್ಥಾನಕ್ಕೆ ಕರ್ಕೊಬಂದದ್ದು. ತಾಯಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ನೋಡಿ ಪ್ರಸಾದ ವಿತರಣೆ ನಡೀತಾ ಇದೆ. ಸೊ ಭಕ್ತಾದಿಗಳನ್ನು ಬಹಳ ಮುಕ್ತವಾಗಿ ಎಲ್ಲ ಭಕ್ತವೃಂದವನ್ನು ತೋರಿಸ್ತಾ ಇದ್ದೀನಿ.
ಸೊ ಈ ರೀತಿಯ ಒಂದು ಸದಾವಕಾಶ ತಾಯಿಯವರ ಆಸ್ಥಾನದಲ್ಲಿ ಸಿಕ್ಕಿದೆ ಅಂದರೆ ನಿಜಕ್ಕೂ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಈ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಯಾಕೆ ಎಷ್ಟೋ ಜನ ಭಕ್ತರು ಗೊತ್ತಿರಲ್ಲ ಈ ಕ್ಷೇತ್ರದ ಬಗ್ಗೆ. ಅದಕ್ಕೋಸ್ಕರ ತಾಯಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯ ಒಂದು ಪರಿಚಯವನ್ನು ಬಹಳ ಮುಕ್ತವಾಗಿ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡಿರ್ತೀನಿ. ಸೊ ಏನು ಇವತ್ತು ನಡೀತಕ್ಕಂಥ ಒಂದು ಪ್ರಸಾದ ಸೇವೆ ಏನಿದೆ, ಈ ಸೇವೆ ನಿರಂತರವಾಗಿ ಮುಂದಿನ ದಿವಸ ಹೆಚ್ಚಿನದಾಗಿ ನಡೀಲಿ ಅಂತಂದ್ಬಿಟ್ಟು ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೇವೆಗೆ ಪ್ರತಿಯೊಬ್ಬ ಭಕ್ತಾದಿಗಳು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಸಹ ಸಹಕಾರವನ್ನು ನೀಡಿ ಏನು ಮಂಗಳವಾರ ಏನು ಈ ಒಂದು ಪ್ರಸಾದ ಸೇವನೆ ನಡೀತಾ ಇದೆ, ಈ ಒಂದು ಪ್ರಸಾದ ಸೇವನೆಗೆ ತಮ್ಮ ಕೈಲಾದ ಒಂದು ಶಕ್ತಿ ಭಕ್ತಿಯನ್ನು ನೀಡಿ ಸೊ ಇದು ನಿರಂತರವಾಗಿ ನಡಿಬೇಕು. ಆ ರೀತಿಯ ಒಂದು ಸೂಕ್ತ ಒಂದು ಅನುಕೂಲ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ಪ್ರತಿಯೊಬ್ಬ ಭಕ್ತಾದಿಗಳು, ಮಾದಪ್ಪನ ಪ್ರತಿಯೊಬ್ಬ ಭಕ್ತಾದಿಗಳು ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಗೆ ಒಮ್ಮೆ ಭೇಟಿ ನೀಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ನಾನು ಪಾಯಸ ಹಾಕೋದು ಒಂದೇ ವೀಡಿಯೋ ಮಾಡಿಬಿಟ್ಟೆ. ಸೊ ಇಲ್ಲೆಲ್ಲ ನೋಡಿ ಅನ್ನ ಪ್ರಸಾದ ಸಹ ಬಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಾನು ಅಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತ್ಕೊಬಿಟ್ಟೆ. ನೋಡಿ ಅನ್ನ ಪ್ರಸಾದ ಹಾಗೆ ಏನು ಸಿಹಿ ಪ್ರಸಾದವನ್ನು ಸಹ ವಿತರಿಸಿರ್ತಾರೆ. ನೋಡಿ ಅಷ್ಟು ಬೇಗ ಫಾಸ್ಟಾಗಿ ಬೇಗ ಪ್ರಸಾದ ವಿತರಣೆಯನ್ನು ಮಾಡಿರ್ತಾರೆ. ಯಾಕೆಂದರೆ ಇನ್ನೂ ಹೊರಗಡೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಏನು ಈ ಒಂದು ಪ್ರಸಾದ ಸೇವನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹೊರಗಡೆ ಇನ್ನೂ ಇದ್ದಾರೆ, ನೂರಾರು ಜನ ಇದ್ದಾರೆ. ಸೊ ಎಲ್ರಿಗೂ ಸಹ ಈ ಒಂದು ಅನ್ನ ಪ್ರಸಾದ ನೋಡಿ, ರಸಮು, ಮಜ್ಜಿಗೆ, ಏನೋ ಬೇಕಾದಂತಹ ಮತ್ತಷ್ಟು ಪ್ರಸಾದಗಳನ್ನು ವಿತರಿಸಿರ್ತಾರೆ. ಭಾಳ ಚೆನ್ನಾಗಿ ನೋಡಿ, ಎಷ್ಟು ಖುಷಿಯಾಗುತ್ತೆ. ಸೊ ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನು ಅರ್ಪಣೆ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಡ್ಯೂಟಿ ಇಲ್ಲಪ್ಪ, ಈ ತಿಂಗಳು ರಜಾ ಹಾಕ್ಬಿಟ್ಟಿದ್ದೀನಿ. ಇಲ್ಲ ನಾನು ಲೀವ್ ಹಾಕಿದ್ದೀನಿ ಈ ತಿಂಗಳು. ಸ್ಟೇಷನ್ ಬರಲ್ಲ ನಂದು. ನಾನು ಟೂರಿಸಮ್ ಇಲಾಖೆಯಲ್ಲಿ ಬರೋ ಪ್ರವಾಸಿಗರಿಗೆ ಮಾಹಿತಿ ಕೊಡೋದು. ಅಬ್ಬಾ, ಏನು ತಾಯಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಗೆ ಆಗಮಿಸಿ ಇಲ್ಲಿ ಪ್ರಸಾದವನ್ನು ಬಹಳ ಸಂತೃಪ್ತಿಯಿಂದ ಸೇವನೆಯನ್ನು ಮಾಡ್ತಾಯಿದ್ದಾರೆ. ಸೊ ತಾಯಿಯ ಆಶೀರ್ವಾದ ಎಲ್ಲ ಭಕ್ತವೃಂದಕ್ಕೂ ಇರಲಿ. ಸೊ ಈ ಒಂದು ಏನು ಅನ್ನ ಪ್ರಸಾದ ನಿಜಕ್ಕೂ ಎಂತಹ ಒಂದು ಪುಣ್ಯದ ಕಾರ್ಯ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು ಬಂಧುಗಳೇ, ಗಮನಿಸ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ದರ್ಶನವನ್ನು ಅರ್ಪಣೆ ಮಾಡ್ತೀನಿ ಬಂಧುಗಳೇ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ತಾಯಿಯವರ ಆಸ್ಥಾನಕ್ಕೆ ಆಗಮಿಸಿ ತಾಯಿಯವರ ದರ್ಶನವನ್ನು ಪಡೆಯಿರಿ, ತಾಯಿಯವರ ದರ್ಶನವನ್ನು ಪಡೆಯಿರಿ. ಹಾಗೆ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಪ್ರಸಾದ ಸೇವನೆಯನ್ನು ಮಾಡಿ ಅಂತ ಈ ಒಂದು ವಿಡಿಯೋನ ಎಲ್ಲ ಭಕ್ತಾದಿಗಳ ಉಪಯೋಗಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ ದಯವಿಟ್ಟು ನಿರೀಕ್ಷಿಸಿ. ಬೆಟ್ಟಳ್ಳಿ ಮಾರಮ್ಮ ತಾಯಿಯ ದರ್ಶನವನ್ನು ಪಡೆಯುವಿರಿ. ನೋಡಿ ಅಡುಗೆ ಮನೆ ಇದೆ ಅಂತೆ. ಸೊ ಅಡುಗೆ ಮನೆಗೆ ವಿಸಿಟ್ ಆಗ್ತೀನಿ. ಸೊ ಅಲ್ಲಿನ ಒಂದಷ್ಟು ವಿಡಿಯೋನ ಅರ್ಪಣೆ ಮಾಡ್ತೀನಿ. ಸೊ ಅಲ್ಲಿ ದೇವರ ದರ್ಶನ ಸಿಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ದಯವಿಟ್ಟು ನಿರೀಕ್ಷಿಸಿ. ಅಡುಗೆ ಮನೆ, ಓಹೋ ಹಾಂ ಇದು ತಾಯಿಯವ್ರ ದರ್ಶನವಾ? ಅಣ್ಣ ನಮಸ್ಕಾರ. ಹಾಂ, ಅಣ್ಣವ್ರು ಫುಲ್ ಬ್ಯುಸಿ. ಓ ನೋಡ್ರಪ್ಪ, ಹಾಂ, ತಾಯಿಯವರ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಹಾಂ, ಸರಿ. ಈ ಕ್ಷೇತ್ರ ನಮ್ಮ ಹನೂರು ತಾಲೂಕಿನ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಪ್ರಸಾದ ವಿತರಣೆ ನಡೀತಾ ಇದೆ ಬಂಧುಗಳೇ. ಪ್ರಸಾದ ವಿತರಣೆ ನಡೀತಿದೆ. ತಾಯಿಯ ಆಸ್ಥಾನದಲ್ಲಿ ಬೆಟ್ಟಳ್ಳಿ ಮಾರಮ್ಮರವರ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ. ಬೆಟ್ಟಳ್ಳಿ ಮಾರಮ್ಮರವರ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿರೀಕ್ಷಿಸಿ.
ವಿಶೇಷ ಏನಪ್ಪ ಅಂದರೆ ನಮಗೆ ನೋಡಿ ಇಷ್ಟೊಂದು ಮುಕ್ತವಾಗಿ ತಾಯಿಯವರ ಆಸ್ಥಾನದ ವಿಡಿಯೋ ಪ್ರಸಾರ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅದು ಬಹಳ ವಿಶೇಷ ಅನಿಸ್ತು. ಯಾಕಂದರೆ ಕೆಲವು ಸ್ಥಳಗಳಲ್ಲಿ ಏನೈತೆ ಅಲ್ಲಿ ಬೇಡ ಇಲ್ಲಿ ಬೇಡ ಅದು ಇದು ಅಂತ ತೊಂದರೆಗಳು ಕೊಟ್ಬಿಡ್ತಾರೆ. ಸೊ ಆ ರೀತಿ ಇಲ್ಲ. ನಮ್ಮ ಈ ಕ್ಷೇತ್ರದಲ್ಲಿ ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅಷ್ಟು ಮುಕ್ತವಾಗಿ ಸರ್ ಎಲ್ಲ ಮಾಡಿ ಸರ್, ಇರ್ತಕ್ಕಂಥ ವಾಸ್ತವ ಎಲ್ರಿಗೂ ತೋರಿಸಿ ಸರ್, ಎಲ್ಲ ಭಕ್ತರು ಬರಲಿ ಸರ್, ಎಲ್ಲ ಭಕ್ತರು ಪ್ರಸಾದ ಸೇವನೆ ಮಾಡಲಿ ಸರ್, ಈ ರೀತಿ ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ತಾವು ಸಹ ಬನ್ನಿ. ಅದರಲ್ಲೂ ವಿಶೇಷವಾಗಿ ಮಾದಪ್ಪನ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಒಮ್ಮೆ ಇಲ್ಲಿ ಬಂದು ಪ್ರಸಾದ ಸೇವನೆ ಮಾಡಲೇಬೇಕು. ತಾಯಿ ಆಸ್ಥಾನದಲ್ಲಿ ತಾಯಿಯವರ ದರ್ಶನವನ್ನು ಪಡಿಬೇಕು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ನೋಡಿ, ನಮ್ಮ ತಾಯಿ ಆಸ್ಥಾನದಲ್ಲಿ ಬೆಟ್ಟಳ್ಳಿ ಮಾರಮ್ಮ ಅವರ ತಾಯಿ ಆಸ್ಥಾನದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸ್ವಇಚ್ಛೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡ್ರಿ, ಸ್ವಇಚ್ಛೆಯಿಂದ ನಮ್ಮ ಅಕ್ಕಪಕ್ಕ ಹಳ್ಳಿಯ ಎಲ್ಲ ಜನತೆ ಬಂದು ಈ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬೊಬ್ಬರು ಒಂದೊಂದು ಶೇರ್ ಮಾಡ್ಬೇಕಣ್ರಪ್ಪ. ಒಂದು ಮನವಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಭಕ್ತಾದಿಗಳು ಪ್ರಸಾದ ಸೇವನೆ ಮಾಡಿಕೊಂಡು ಸೊ ಈ ರೀತಿ ಎಕ್ಸಿಟ್ ಆಗ್ತಾ ಇದ್ದಾರೆ. ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತೀನಿ. ಸೊ ನಾವು ಸಹ ಸ್ವಲ್ಪ ಪ್ರಸಾದ ಮಾಡ್ಕೊಳ್ತೀವಿ. ದಯವಿಟ್ಟು ನಿರೀಕ್ಷಿಸಿ. ಮತ್ತಷ್ಟು ಮಾಹಿತಿನ ತಾಯಿಯವರ ಆಸ್ಥಾನದ ಮಾಹಿತಿಯನ್ನು ನೀಡ್ತೀನಿ. ಹಾಂ ಹಾಂ ಏನಿಲ್ಲ ಬಿಡಿ, ಹಂಗೆ ಜೇನು ನೋಣ ಅದು ಬೆಲ್ಲದಲ್ಲಿ ಇರ್ತದೆ. ಒಳ್ಳೇದು. ಹಾಕು ಫ್ರೆಂಡು. ಹಾಂ ಸೂಪರ್. ಅದ್ಭುತ. ನನ್ನ ಜನ್ಮ ಪಾವನ ಆಯ್ತಪ್ಪ. ಭಾಳ ಚೆನ್ನಾಗಿದೆ. ಹೌದಪ್ಪ. ಇದೇ ಫಸ್ಟು. ತುಂಬ ಚೆನ್ನಾಗಿದೆ ಪ್ರಸಾದ. ಮಂಗಳವಾರ ಇಲ್ಲಿ ದಯವಿಟ್ಟು ಬನ್ನಿ, ಪ್ರಸಾದ ಸೇವನೆ ಮಾಡಿ. ಘಮ ಆಗ್ತದೆ. ಭಾಳ ಚೆನ್ನಾಗಿದೆ. ಸದ್ಯಕ್ಕೀಗ ಮಾತಾಡೋಕ್ಕೆ ಟೈಮ್ ಇಲ್ಲ. ನಾನು ಪ್ರಸಾದ ಮಾಡಿಕೊಂಡು ತದನಂತರ ತಾಯಿಯವ್ರ ದರ್ಶನ ಮಾಡ್ತೀನಿ. ಅದ್ಭುತ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಸಾದ ಪರಮಾನಂದ. ಏನಪ್ಪ ಇವ ಪ್ರಸಾದ ತಿನ್ನೋದನ್ನು ಈ ರೀತಿ ವೀಡಿಯೋ ಮಾಡ್ತಾನೆ ಅನ್ಕೋಬೇಡಿ. ಅದೇನೋ ನನಗೆ ತೋರಿಸ್ಬೇಕು ಎಲ್ಲರ ಭಕ್ತರಿಗೆ ಅನಿಸ್ತು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ.